ಮತ್ತೆ ಬಂದು ನಂಗೆ ಫುಲ್ ಟಿಫಿನ್ ಪ್ಯಾಕ್ ಮಾಡಿದ್ದಾರೆ. ವಡೆ, ಸಾರು, ಚಟ್ನಿ ಮತ್ತೆ ಬೆಳಗ್ಗೆ ಅವಲಕ್ಕಿ ಎಲ್ಲ ಮಾಡಿದ್ರು, ಅದು ಸಹ ಪ್ಯಾಕ್ ಮಾಡಿದ್ದಾರೆ. ಗೊಣ್ಣೆ ಬರ್ಸ್ತಾ ಇದ್ರ ಇಡೀ ಫ್ಯಾಮಿಲಿ ನನಗೋಸ್ಕರ ವೇಟ್ ಮಾಡ್ತವ್ರೆ. ಎಲ್ಲಕ್ಕಿಂತ ಫಸ್ಟ್ ರೆಡಿ ಆಗಿ ಸ್ನಾನ ಮಾಡಿ ಪೂಜೆ ಮಾಡಿದ್ ನಾನೇ, ಎಲ್ಲಕ್ಕಿಂತ ಲಾಸ್ಟ್ ರೆಡಿ ಆಗ್ತಿರೋದು ನಾನೇ. ಅದೇ ನೀ ಯಾವ ತರ ಬೇಗ ರೆಡಿ ಆಗಿದೆ? ಅದೇನೋ ಮಾಡಿರಿ, ಎಷ್ಟೇ ಬೇಗ ಮಾಡು ಸರಿನಾ? ಎಷ್ಟೇ ಯಾಕೆ ಹೇಳ್ತಿಕೋ, ಏನಾದ್ರು ಹೋಗ್ಬೇಕಂದ್ರೆ ನೀನೇನ್ ಮಾಡಿದ್ರೆ ಅಡಿಗೆ ಮನೆ ಕ್ಲೀನ್ ಮಾಡಕ್ ಹೋಗ್ತೀಯ, ಅದೇನು ಮಾಡಕ್ಕಾಗಲ್ಲ, ಅದು ನಿನ್ ಮೈಂಡ್ ಸೆಟ್ ಅದು. ಫೋಬಿಯಾ ಅನ್ಸುತ್ತೆ. ಹೌದು, ಬೇಗ ಹೋಗ್ಬಾರ್ದು ಅಂತಲ್ಲ. ಅಲ್ಲ, ಅಡಿಗೆ ಮನೆ ಕ್ಲೀನ್ ಹೋಗ್ಬೇಕಾದ್ರೆ ಅಡಿಗೆ ಮನೆ ಕ್ಲೀನ್. ಹೌದು, ಬೆಂಡಾಗಿದ್ಯಾ? ನಡಿ ಫಸ್ಟ್ ನಾಷ್ಟ ಮಾಡಿ ಫ್ರೆಂಡ್ಸ್, ನನಗೆ ಸೀರೆ ಡ್ರೇಪಿಂಗ್ ಮಾಡಿದ್ದು ನಿಮಿತ ಅಕ್ಕ ಬಂದು ಪಾಪ ರೆಡಿ ಮಾಡ್ಕೊಟ್ರು. ಆದ್ರೆ ನೀನು ರೆಡಿ ಆಗ್ತಾ ಇಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇದು ನಮ್ಮ ಅಕ್ಕ ನನಗೆ ಮುಗಿ ಕೊಟ್ಟಿರೋದು ನನ್ನ ಮದ್ವೆಲಿ. ಸೊ ಇದು ಹಾಕೊಂಡು ಹೋಗ್ತಾ ಇದೀನಿ, ಮಮ್ಮಿ ಕೊಟ್ಟು ಕಳಿಸಿದ್ರು. ಇದು ಹಾಕೋ ಕತ್ತಿಗೆ ಏನಾದ್ರೂ ಸ್ವಲ್ಪ ಹಾಕೋಬೇಕಲ್ಲ, ಸಿಂಪಲ್ ಆಗಿ. ಆಮೇಲೆ ಹೇಳಿಬಿಡಿ ದೇವಸ್ಥಾನಕ್ಕೆ ಇವೆಲ್ಲ ಬೇಕಾ ಅಂತ. ಇದು ಮ್ಯಾಚ್ ಆಗ್ತಾ ಇದ್ದಾರೆ ಸೀರೆಗೆ. ಆಗ್ತಾ ಇತ್ತು. ಹಣೆ ಬಿಡಿಕೋ ಫಸ್ಟ್, ಲಿಪ್ಸ್ಟಿಕ್ ಮಾತ್ರ ಮರಿಬೇಡ, ಹಣೆ ಬಿಟ್ಟು ಮಾತ್ರ ಮರ್ತು ಬಿಡು. ಮರ್ತಿಲ್ಲ ರೀ, ಐಲೈನರ್ ಸಿಗ್ತಾ ಇಲ್ಲ. ಅಯ್ಯೋ ಐಲ ಏನ್ ಹೇಳಮ್ಮ, ನಿಜವಾಗ್ಲೂ ಇದೇ ನಿನ್ನೆ ತಾನೇ ಬಿಸಾಕಿದಲ್ಲ ಎಲ್ರಿ, ಅದೆಲ್ಲೂ ಕಳೆದೋಯ್ತು. ಮತ್ತೆ ಅದೇನು ಸೀರಿಯಸ್ಲಿ ಅದೇನದು ಮತ್ತೆ ಹೇಳ್ತಾ ಇದ್ದೀನಿ ಕೇಳಿಸ್ಕೋ. ನೀನು ಲೈಫಲ್ಲಿ ಬುಕ್ ಅಷ್ಟು ಪೆನ್ಸಿಲ್ ಬರೆದ್ರೆ ಉದ್ದಾರ ಬಿಡ್ತಾ ಇದ್ದೆ, ಐಲೈನರ್ ಅಷ್ಟು ಯೂಸ್ ಮಾಡಿದ್ಯಾ ನೋಡು. ಇಲ್ಲ ಇದು ನೋಡು, ಮೇಲೆ ಒಂದು ತೋರಿಸ್ತೀನಿ. ಇದು ಎಲ್ಲಿ ನಿಮ್ ಕಾಣಿಸ್ತಾ ಯಾರಿಗಾದ್ರೆ ಇಲ್ಲಿ? ಇದು ಬೊಟ್ಟಿದು, ಇದು ಬೊಟ್ಟು. ಅದೇ ಲಿಪ್ಸ್ಟಿಕ್ ಮಾತ್ರ ಆದ್ರೆ ಊರಾಗ್ಲಿ ಹಾಕೊಳೋದು, ಬೊಟ್ಟು ಮಾತ್ರ ಎಷ್ಟು ಬಿದ್ದೋಯ್ತಲ್ರಿ. ಬೇಬಿ ಒಂದು ಮಾರ್ಕರ್ ತಗೋ, ಹಾಕೋ, ಇಲ್ಲ ಪೆನ್ ತಗೋ, ಬಂದ್ಬಿಡು. ನೀನು ಲೇಟ್ ಮಾಡು, ಇನ್ನ ಮಾಡು. ಫೋನ್ ಎತ್ಕೋಗು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಅಂಡ್ ಇವಾಗ ನಾವು ಫೈನಲಿ ಹೊರಟಿದೀವಿ. ಬೆಳಗ್ಗೆಯಿಂದ ಫುಲ್ ಹಸ್ಲಿಂಗ್ ಫ್ರೆಂಡ್ಸ್, ಅದು ಇದು ಅಂತ. ಬೆಳಗ್ಗೆ ಫಸ್ಟ್ ಎದ್ದು ಸ್ನಾನ ಮಾಡ್ದಳೆ ನಾನು, ಬಟ್ ಲಾಸ್ಟ್ ಲೇಟ್ ಆಗಿ ರೆಡಿ ಆಗಿದೆ ನಾನು ಇವಾಗ, ಬಟ್ ಏನು ಮಾಡೋಕ್ಕಾಗಲ್ಲ. ಅಂಡ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಮತ್ತೆ ಬಂದು ನಂಗೆ ಫುಲ್ ಟಿಫಿನ್ ಪ್ಯಾಕ್ ಮಾಡಿದ್ದಾರೆ. ವಡೆ, ಸಾರು, ಚಟ್ನಿ ಮತ್ತೆ ಬೆಳಗ್ಗೆ ಅವಲಕ್ಕಿ ಎಲ್ಲ ಮಾಡಿದ್ರು, ಅದು ಸಹ ಪ್ಯಾಕ್ ಮಾಡಿದ್ದಾರೆ. ಫುಲ್ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಈ ಕಾರಲ್ಲಿ. ಅಂಡ್ ಎಸ್, ನಾವು 2 ಕಾರ್ ಹೋಗ್ತಿರೋದು. ಒಂದು ಕಾರಲ್ಲಿ ಅಣ್ಣ, ಅಕ್ಕ, ವಿದ್ಯಾ ಹಾಗೂ ನಮ್ಮ ಪಾಪು, ಅಂಡ್ ಈ ಕಾರಲ್ಲಿ ನಾನು ಹಾಗೂ ನಮ್ಮ ಅತ್ತೆ ಆ ಕಾರು. ಈ ಕಾರಲ್ಲಿ ನಮ್ಮ ಮಾವ, ಮಗು ಹಾಗೂ ಅರುಣ್ ಅವರು, ನಾನು ಈ ಕಾರಲ್ಲಿ ಹೋಗ್ತಾ ಇದೀವಿ. ಸೊ ಬನ್ನಿ, ಈ ಒಂದು ಜರ್ನಿ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಫುಲ್ ಕಂಪ್ಲೀಟ್ ಆಗಿ ನೋಡಿ, ವಿದೌಟ್ ಸ್ಕಿಪ್. ಅಯ್ಯಮ್ಮ, ಅರೆ ಕೃಷ್ಣ, ತಾತನ ಪಕ್ಕನೇ ಕುತ್ಕೋ ನೀನು, ತಾತನ ಅಂಟ್ಕೊಂಡು. ಅವ್ನಿಗೆ ಅಮ್ಮನೂ ಬೇಡ, ಯಾರು ಬೇಡ. ಸೊ ಇವಾಗ ಫ್ರೆಂಡ್ಸ್, ನಾವು ಮಡಿವಾಳದಲ್ಲಿ ಇದ್ದೀವಿ. ಮಡಿವಾಳ ಯಾಕೆ ಅಂತಂದ್ರೆ, ನಾವು ಪ್ರತಿ ಸತಿನೂ ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಇಲ್ಲೇ ಸ್ಟಾಪ್ ಕೊಟ್ಟು, ಅಂದ್ರೆ ದೇವ್ರ ಸಾಮಾನು ಏನಿರುತ್ತಲ್ಲ, ಪೂಜೆ ಸಾಮಾನು, ಲೈಕ್ ಏನಂತಾರೆ, ಕಾಯಿ, ಹಣ್ಣು, ಹೂ ಮತ್ತೆ ಅರ್ಶಿನ ಕುಂಕುಮ, ಪ್ರತಿಯೊಂದು ಪೂಜೆ ಸಾಮಾನು ಇಲ್ಲೇನೆ ತಗೊಳ್ಳೋದು ಮಡಿವಾಳ ಮಾರ್ಕೆಟ್ ಅಲ್ಲಿ. ಅಂಡ್ ಈ ಸತಿನೂ ಅಂದ್ರೆ ಲಿಟ್ರಲಿ ಟೈಮ್ ಇವಾಗ 11:30 ಆಗಿದೆ. 11:30ಗೆಲ್ಲ ನಾವು, ಅಂದ್ರೆ 11:26, ಸೊ 11:30ಗೆ ನಾವು ರಿಟರ್ನ್ ಬರ್ತಾ ಇದ್ವಿ ಬೆಂಗಳೂರಿಗೆ, ಪೂಜೆ ಮುಗಿಸ್ಕೊಂಡು ತಿಂಡಿ ಅಲ್ಲೇ ಹೋಟ್ಲಲ್ಲಿ ತಿನ್ಕೊಂಡು. ಬಟ್ ಇದು ಫಸ್ಟ್ ಟೈಮ್ ನಾವು 11:30ಗೆ ಇವಾಗ ಮನೆ ಬಿಟ್ಟಿರೋದು. ಸೊ ಆಕ್ಚುಲಿ ಈ ಮತ್ತೆ ಹೀಗೇನೆ ಇರಬೇಕು, ನವೀನ ತುಂಬಾನೇ ಕಾಮು. ಓಕೆ ಫೈನ್, ನಿಧಾನ, ದಟ್ಸ್ ಓಕೆ. ಬಟ್ ಈ ನನ್ನ ತೋರ್ಸಪ್ಪ ನಿಮ್ಮ ಸುಂದರವಾದ ಮುಖನ. ಸೊ ಅರುಣಪ್ಪ ಅವ್ರು ಹೇಗಿದ್ರು, ಅಯ್ಯೋ ಅದ್ಯಾಕಂತಂದ್ರೆ, ಯಾಕೆ ಅದಕ್ಕೆ ಲಿಟ್ರಲಿ 10 ಮಿನಿಟ್ಸ್ ರೆಡಿ ಆಗ್ತಾರೆ, ಜಾಸ್ತಿ ಬೇಡ, 10 ಮಿನಿಟ್ಸ್. ಲಕ್ಷ್ಮಮ್ಮಗೆ 10 ಅವರ್ಸ್ ಕೊಟ್ಟು ರೆಡಿ ಆಗಲ್ಲ, ಅದಕ್ಕೆ. ಫ್ರೆಂಡ್ಸ್, ಆ ಮನೆ ಸ್ವಲ್ಪ ನೋಡಿದೆ, ಕೆಲಸ ಆಮೇಲೆ ಸಣ್ಣ ಪುಟ್ಟ ಏನಾದ್ರು ಇರುತ್ತಲ್ಲ, ಆಮೇಲೆ ಲಡ್ಡುದು. ಅಂಡ್ 10 ಮಿನಿಟ್ಸ್ ಆಗುತ್ತೆ ಅದಕ್ಕೆ ರೆಡಿ ಆಗೋದು, ಬಿಕಾಸ್ ಅಣ್ಣ ಅಷ್ಟು ಹೆಲ್ಪ್ ಮಾಡ್ತಾರೆ. ನಾನು ಹೆಲ್ಪ್ ಮಾಡೋದು, ಏನ್ ಹೆಲ್ಪ್ ಮಾಡ್ದಪ್ಪ, ಏನ್ ಹೆಲ್ಪ್ ಮಾಡಿಲ್ಲ, ಏನ್ ಹೆಲ್ಪ್ ಮಾಡಿದ್ರು ರೆಡಿ ಮಾಡಿದ್ ನಾನು.
ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮ್ಮ ಅತ್ತೆ ಹಾಗೂ ಮಾವ ದೇವ್ರಿಗೆ ಹಣ್ಕಾಯಿ ಮತ್ತು ಪೂಜೆ ಸಾಮಾನು ಹೂವೆಲ್ಲ ಇರುತ್ತಲ್ಲ ಅವೆಲ್ಲ ತೊಗೊಳಕ್ಕೆ ಹೋಗಿದ್ದಾರೆ. ಆ್ಯಂಡ್ ನಾವಿಲ್ಲಿ ಸುಮ್ಮನೆ ಸ್ಟಾಪ್ ಕೊಟ್ಟಿದ್ವಿ. ಸೊ ನಾನು ಹೇಳಿದ್ನಲ್ಲ ಇನ್ನೊಂದು ಕಾರ್ ಹಿಂದೆನೇ ಬರ್ತಾ ಇದೆ ಅಂತ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಒಂದು 2 ನಿಮಿಷ ಹಂಗೆ ಮಾತಾಡಿ ಹಾಯ್ ಬಾಯ್ ಹೇಳ್ಕೊಂಡು ಮತ್ತೆ ಬಂದು ಕೂತ್ಕೊಂಡೆ. ಅಷ್ಟೊತ್ತಿಗೆ ಲಡ್ಡು ಎದ್ಬಿಟ್ಟ ಆ್ಯಸ್ ಯೂಶ್ವಲ್ಲು. ಯಾಕೋ ಏನೋ ಕೂತ್ಕೊಂಡು ನೋಡ್ತಾ ಅವನೇ. ಅರೆ ಅರೆ ಚಂಪಾಕಲಿ, ಅರೆ 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 ಏನಂಕಲ್? ಹೌದಾ ಮಗನೇ, ಇಲ್ಲೆಂಗ್ ಬಂದೆ ಅಂತ ಯೋಚನೆ ಮಾಡ್ತಿದ್ಯಾ? ಲಕ್ಷ್ಮಮ್ಮ ನಿದ್ದೆ ಆಯ್ತಾ? ಆಯ್ತು. ನಾವು ಆಕ್ಚುಲಿ ಲಾಸ್ಟ್ ಟೈಮು ದೇರು ಸಾಮಾನು ಪೂಜೆ ಐಟಮ್ಸ್ ಇದೆಯಲ್ಲ ಅದಕ್ಕೋಸ್ಕರ ಒಂದು ಪಾತ್ರೆ ತಂದಿದ್ವಿ. ಸದ ಏನೂ ತಂದಿಲ್ಲ. ಇಡಕ್ ಚೆನ್ನಾಗಿತ್ತು. ಅಂಕಲ್ ಹತ್ರನೇ ಇದ್ದ. ಕೈ ಮುಗಿ ಮಂತ್ರ ಹೇಳು ಲಡ್ಡು. ಹೇಳು ಓಂ ಹೇಳು, ಮಂತ್ರ ಹೇಳು. ಓಂ ಹೇಳು. ಹೇಳ್ಸಿ ಆಂಟಿ. ಹೇಳ್ಬೇ. ಒಂದು ಅರ್ಶನ ಕುಂಕುಮ ಸಪ್ರೇಟ್ ತೆಗೆದು ನೋಡೋಗಿರ್ತೀನಿ. ಬಂದಿದ್ನಲ್ಲ 2 ಸಲ ಬಂದವನೇ ನಮ್ಮ ನಾಮ ಬಿಳಿ ನಾಮ ಬಿಳಿ ನಾಮ ಸ್ವಾಮಿ ಆಂಜನೇಯ. ನಾವು ನಾಮದವರು ಇರ್ಲೇಬೇಕು. ಕಡ್ಡಿ ಕರ್ಪೂರ ಹಂಗೇನೆ ಬೇಕಂಟಿ ಕೊಡ್ಬೋದು. ನಮ್ಮ ಆಸೆ ಅದು, ನಮ್ಮ ದೇವರ ತೆಂಗಿನಕಾಯಿ ಕಡ್ಡಿ ಕರ್ಪೂರ ಹೂವು ಒಂದು ಹಾರ ಎಲೆ ಅಡಿಕೆ ಕಡ್ಡಿ ಕರ್ಪೂರ ಕೂಡ ಇಷ್ಟು ಅಂತ ಬೇರೆ ಎಲೆಗಳಲ್ಲ ಸಪ್ರೇಟಾಗಿ. ಮತ್ತೆ ಏನಾದ್ರೆ ವರ್ಷ ಹೋಗ್ಬೋದು ಸಪ್ರೇಟ್ ದೇವ್ರು ಸಪ್ರೇಟ್ ಮಗ. ಅಂದರೆ ಕೊಡಿ ಬಿಡಿ ಎಣ್ಣೆ 2 ಇದು ಅದ ದೇವ್ರು ಇಕ್ಕೋ ಇದು ಎಲೆ ಐತೆ. ಸರ್ ಆ ದೇವ್ರಿಗೆ ಅದು ಅಲ್ಲಿಗ ಬಟ್ಟೆಲ್ಲ ನೀವು ನಮಸ್ತೆ ಮಾಡೋದು ಜೇಜಿ ಮಾಡೋದು. ಹಾಂ ಗಂಟೆ ಹೊಡಿತ್ಯಾ? ಗಂಟೆ ಹೊಡ್ಯಾನಾ? ಗಂಟೆ ಹೊಡ್ಯಾನಾ? ಹೊಡಿ ಗಂಟೆನಾ? ಹೊಡಿ ಗಂಟೆನಾ? ಹೊಡಿ ಗಂಟೆನಾ? ಹಾಂ ಹೊಡಿ ಹೊಡಿ ಗಂಟೆ ಹೊಡಿ ಗಂಟೆ ಹೊಡಿ ಗಂಟೆ ಹೊಡಿ ಗಂಟೆನಾ? ಹೊಡಿ ಗಂಟೆನಾ? ಅಯ್ಯಪ್ಪ ಹೊಡಿ ಹೊಡಿ ಹೊಡಿ. ಅಯ್ಯಪ್ಪ ಗಂಟೆ ಹೊಡ್ದಾ? ಆಗಸ್ಟ್ ಏನು ಮಾಡ್ತಾ ಇದೆಯಾ? ಲಡ್ಡು ಬಾಯಿಲಿ ಲಡ್ಡು ಬಾಮೈಲಿ ಬಾಮಿಗೆ ಹಾಕ್ಪ. 1 ರೂಪಾಯಿ ಚಿಲ್ಲರೆ ಎತ್ಕೊ ಬರ್ರಿ. ಚಿಲ್ಲರೆ ಇದೆ ಕೊಡ್ರಿ. 1 ರೂಪಾಯಿ 2 ರೂಪಾಯಿ ಚಿನ್ನಿ ಲಡ್ಡು ಕರ್ಕೊಂಡು ಹೋಗ್ತಾರೆ. 100 ರೂಪಾಯಿ ಹೋಗಮ್ಮ ಜೇಜಿ ಹೋಗಪ್ಪ. ಪೂಜೆ ಮಾಡೋ ಟೈಮಲ್ಲಿ ಕೊಡ್ರಿ. ಅದಕ್ಕೆ ಏನೋ ದರ್ಶನ ಮಾಡ್ಬೇಕು ಇವತ್ತು ಅಂತ ಮಗಳು ಬಂದಿಲ್ವಲ್ಲ, ಇದೇ ಫಸ್ಟ್ ಟೈಮ್. ಹೋಗ ನಮ್ಮ ಮಮ್ಮಿ ದರ್ಶನ ಮಾಡ್ಬೇಕು ನಾವು. ಚಿಕ್ಕ ವಯಸ್ಸಿನಲ್ಲಿ ಬಂದಿದ್ದೇನಮ್ಮ? ಆಯ್ತು ಗಂಟೆ ಹೊಡಿಯದಿಲ್ಲ. ಅಪ್ಪ ಬರ್ಲಿ ಒಂದ್ಸಲ ಹೊಡೆದಲ್ಲ ಮೊನ್ನೆ. 3 ಸಲ 3 ಸಲ ಆಯ್ತು. 3 ಸಲ ಗಂಟೆ ಇನ್ನು 5 ಸಲ ಹೊಡ್ಬಿಡಗೆ. 4 विद्महे सीता वल्लभाय
मदीमहिं ओम भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् तत्सवितुर्वरेण्यं मदीयो धायते करा ब्रह्मणि उपरति एकदैव मायतमादेतो दिव्य कर्पूर मंगललीलानं दरियायामिति मंगलसुतलीलानं दरियायामिति महागणाधिपति देवता ಇವಾಗ ಮತ್ತೆ ಓಂ ಹೇಳು. ನೀನು ಕೂಚು ಕೈ ಮುಗಿ ಓಂ ಚಕ್ಕಲ್ ಬಲಾಕಮ್ಮ ಕೈ ಮುಗಿ ಓಂ ನಾನಿಲ್ಲಿ ಅಜ್ಜಿ ಇಲ್ಲಿ ಓಂ ನೀನು ಹೇಳಮ್ಮ ಓಂ ಹೇಳಮ್ಮ ಕೈ ಮುಗಿ ಸರ್ ಕೈ ಮುಗಿ ಮಂತ್ರ ಹೇಳು. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ತೆ ಮಣಿಮನ ನಮಸ್ತೆ ಫ್ರೆಂಡ್ಸ್. ಇನ್ನು ನಾನು ಹಳೆ ವ್ಲಾಗ್ ನೋಡಿದರೆ ಒಂದು 2 ಸತಿ ಮನೆ ದೇವ್ರಿಗೆ ಹೋಗಿದ್ದೀವಿ. ಆ್ಯಂಡ್ 2 ಸತಿನೂ ನಾನು ಈ ಅಜ್ಜಿನ ದೇವಸ್ಥಾನದಲ್ಲಿ ನೋಡಿದ್ದೀನಿ. ಅವರು ದರ್ಶನ ಮಾಡೋಕ್ಕೆ ಬಂದಿದ್ದರು. ಈ ಸತಿ ನಾನು ಸುಮ್ಮನೆ ನೆನಪಿಸ್ಕೊಂಡೆ ಇವ್ರನ್ನ. ನಾನು ಮತ್ತೆ ಹೇಳ್ತಾ ಇದ್ದೆ, ಆಂಟಿ ನಮ್ಗೆ ಇವತ್ತು ಅಜ್ಜಿ ಸಿಕ್ಕಿಲ್ಲ, ಹೋದ ಸತಿ ಎಲ್ಲ ಸಿಕ್ಕಿದ್ರು ಅಂತ. ಹಂಗೆ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ನೋಡಿದ್ರೆ ನಾವು ಈ ಅಜ್ಜಿ ನೋಡಿದ್ವಿ. ತುಂಬಾ ಖುಷಿ ಆಯಿತು. ಏನೋ ಒಂಥರ ಕೆಲವೊಂದು ಸತಿ ಮಾತುಗಳು ಎಷ್ಟು ನಿಜ ಆಗುತ್ತೆ ನೋಡಿ ಅಲ್ವಾ. ತುಂಬ ಖುಷಿ ಆಯಿತು. ಏನೋ ಒಂಥರ ದೇವ್ರು ನೋಡ್ದಂಗೆ ಅನಿಸ್ತು. ಬಿಕಾಸ್ ಪ್ರತಿ ಸತಿನೂ ದೇವಸ್ಥಾನ ಬಂದಾಗ ಅಜ್ಜಿ ನೋಡ್ತಾ ಇದ್ವಲ್ಲ, ಈ ಸತಿನೂ ನೋಡಿದೆ. ಒಂಥರ ಖುಷಿ ಆಯಿತು ಫ್ರೆಂಡ್ಸ್. ಕಾಯಿ ಕೊಡು, ಕಾಯಿ ಹೊಡ್ಕೊಬರ್ತಾರೆ. ಅದೆಲ್ಲ ಮಾಡಬೇಡ. ಕಡ್ಡಿ ಎಲ್ಲ ಬೆಳಗಾದ್ಮೇಲೆ ಬಾಳೆಹಣ್ಣು ಮುರಿಯೋದು. ಮತ್ತೆ ಕಾಯಿ ವಿದ್ಯೆ ಆ್ಯಂಡ್ ನನಗೆ ತುಂಬ ಜನ ಕೇಳಿದ್ದೀರಾ ಫ್ರೆಂಡ್ಸ್ ನಮ್ಮ ಮನೆ ದೇವ್ರು ಯಾವುದು ಅಂತ. ಸೊ ನಮ್ಮ ಮನೆ ದೇವ್ರು ಬಂದು ಆಂಜನೇಯ ಸ್ವಾಮಿ. ಆ್ಯಂಡ್ ಅದು ದೇವಸ್ಥಾನ ಇರೋದು ಬಂದು ದಗ್ನಿಕೋಟೆ ಕೆಲ್ಮಂಗ್ಲ ಅಂತ ಅಲ್ಲಿರೋದು. ಸೊ ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 60 ಕಿಲೋಮೀಟ್ರ್ ಆಗುತ್ತೆ ಅಂತ ಅನ್ಕೋತೀನಿ. ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ಆ್ಯಂಡ್ ಗೂಗಲ್ ಮ್ಯಾಪ್ಸಲ್ಲಿ ಗೊತ್ತಾಗುತ್ತೆ. ಸೊ ಆ ಕಡೆ ಬಂದಾಗ ಫ್ರೆಂಡ್ಸ್ ಇನ್ನೂ 2 ದೇವಸ್ಥಾನ ಇದೆ. ಗಂಗೆ ಅಮ್ಮ ದೇವಸ್ಥಾನ ಹಾಗೂ ಇನ್ನೊಂದು ದೇವಸ್ಥಾನ ಕೂಡ ಇದೆ. ಬಟ್ ಅದ್ರ ಹೆಸರು ನಂಗೆ ಕರೆಕ್ಟಾಗಿ ನೆನಪು ಬರ್ತಾ ಇಲ್ಲ, ಸಾರಿ. ಸೊ ಹೋದಾಗ 3 ದೇವಸ್ಥಾನ ನಾವು ಹಣ್ಕಾಯಿ ಟೀ, ಕೆಲವೊಂದು ಸತಿ ನಾವು ಇದು ಮಡ್ಲಕ್ಕಿನೂ ಕೊಡ್ತೀವಿ. ಬಟ್ ಹೋದ ಸತಿ ತಾನೇ ಕೊಟ್ಟಿದ್ವಿ ಅಂತ ಈ ಸತಿ ಮಾಮೂಲಿ ಹೂವು ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಿ ಬಂದಿರೋದು. ಸೊ ಈ ದೇವಸ್ಥಾನದಲ್ಲಿ ಫ್ರೆಂಡ್ಸ್ ಪೂಜಾರಿ ಯಾರೂ ಇರಲ್ಲ. ಲೈಕ್ ಪಕ್ಕದ ಮನೆಯವರೇ ಒಬ್ಬರು ಬರ್ತಾರೆ ಅಷ್ಟೇ. ಬಟ್ ಅವತ್ತಿನ ದಿವಸ ಅವ್ರು ಇರಲಿಲ್ಲ ಅಥವಾ ಏನೋ ಬ್ಯುಸಿ ಇದ್ರು ಅನ್ಕೋತೀನಿ. ಸೊ ಅದಕ್ಕೆ ನಾವೇ ಪೂಜೆ ಮಾಡಿದ್ವಿ. ಸೊ ಕೆಲವೊಬ್ಬರು ಅವರೇ ಬಂದು ಎಲ್ಲ ಪೂಜೆ ಮಾಡಿ ಪೂಜೆ ಸಾಮಾನೆಲ್ಲ ಇಟ್ಟು ಪೂಜೆ ಮಾಡಿ ಹೋಗ್ತಾರೆ. ಸೊ ನಾವು ಅವತ್ತು ಹಾಗೆ ಮಾಡಿದ್ದು. ಹೇಳ್ಕೊಳ್ ಬಿಡಪ್ಪ, ಎಲ್ಲ ಒಳ್ಳೇದಾಗ್ಲಿ ಅಂತಾನೆ ಕೇಳೋದು. ಬನ್ನಿ ಫಸ್ಟ್ ಕಡ್ಡಿ ಬೆಳಗ್ ಮಗ, ಕಡ್ಡಿ ಬೆಳಗ್ ಕಾಯಿ ಇಕ್ಕಮ್ಮ, ಹೇಳತ್ತು ತಟ್ಟೆ ಇಕ್ಕಮ್ಮ, ಹೇಳತ್ತು ತಟ್ಟೆ ಇತ್ತು. ಬಾಳೆಹಣ್ಣು ತಟ್ಟೆ ಸೈಡ್ ಇತ್ತು. ಈ ಕಡೆ ಇಕ್ಕು, ಈ ಕಡೆ ಇಲ್ಲಿ ಇಕ್ಕು, ಈ ತಟ್ಟೆ ಇತ್ತು. ಹಿಂಗೆ ಇರ್ಲಿ ಬಿಡು. ಏನು ಮಾಡ್ತಿದ್ಯೋ? ಹಿಂಗೆ ಇರ್ಲಿ, ಪೂಜೆ ಮಾಡಿ. ಹಲೋ ಬಾಸ್ ಅಗಸ್ತ್ ಏನು ಮಾಡ್ತಿದ್ದಪ್ಪ? ಆದ್ಮೇಲೆ ಇದನ್ನ ಬಾಳೆಹಣ್ಣು ಮುರಿದೇವು. ಬಾಳೆಹಣ್ಣು ಏನು ಮಾಡ್ತಿದ್ದಪ್ಪ? ಇಲ್ಲಿ ಜಾಗ ಇಲ್ಲ ನೋಡು, ಬೇಡ. ನೀನು ಫಸ್ಟ್ ಬೆಳಗು ಫ್ರೆಂಡ್ಸ್ ಕೆಲವೊಂದು ಸತಿ ಏನಾಗುತ್ತೆ ಗೊತ್ತಾ, ಐ ಗೆಸ್ ಅದು ತುಂಬ ಜನಕ್ಕೆ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನಾನು ಆ ಥರ ಒಬ್ಬಳೆ ಲೈಕ್ ನಾನು ಇವಾಗ ಪೂಜೆ ಮಾಡ್ತೀನಿ ಅಂತ ಇವಾಗ ನೋಡಿದ್ದೀನಿ, ನಾನು ಪೂಜೆ ಮಾಡ್ತಾ ಇದ್ದೀನಿ. ಬಟ್ ನನ್ನ ಪಕ್ಕದಲ್ಲಿ ಅತ್ತೆ ಇದ್ರು. ಸೊ ನನಗೆ ಒಂದು ಸ್ವಲ್ಪ ಭಯ ಓಕೆ ನಾನೇನಾದ್ರು ತಪ್ಪು ಮಾಡ್ತೀನಾ ಅಥವಾ ಏನಾದರೂ ಹಿಂಗಿರೋದನ್ನ ಹಂಗಿಡ್ತೀನಾ ಹಿಂಗೆ ಅಂತ. ನಾನು ಒಬ್ಬಳೆ ಇದ್ದಾಗ ಕರೆಕ್ಟಾಗಿ ನೀಟಾಗಿ ಮಾಡ್ತೀನಿ. ಬಟ್ ನನ್ನ ಜೊತೆ ಯಾರು ಹಿರಿಯೋರು ಇರ್ತಾರೆ ಅಥವಾ ಸ್ವಲ್ಪ ಜನಗಳು ಜಾಸ್ತಿ ಇರ್ತಾರಲ್ಲ, ಅವಾಗ ಒಂದು ಸ್ವಲ್ಪ ಭಯ ಪಡ್ಕೊಂಡು ಎಡ್ಬಟ್ಟು ಮಾಡಿಬಿಡ್ತೀನಿ. ಅಡುಗೆ ವಿಷಯನೂ ಅಷ್ಟೇ. ಹೌದು, ಎಕ್ಸಾಕ್ಟಾಗಿ ಪ್ರತಿಯೊಂದು ನಂಗೆ ನೀಟಾಗಿ ಮಾಡೋಕ್ಕೆ ಬರಲ್ಲ. ಬಟ್ ಕೆಲವೊಂದು ಏನು ನೀಟಾಗಿ ಮಾಡ್ತೀನಲ್ಲ ಅವತ್ತು ಅದು ಕೆಡಿಸ್ಬಿಡ್ತೀನಿ. ಸೊ ಆ ಥರ ನನಗೆ ಒಂದು ಸ್ವಲ್ಪ ಭಯ ಇದೆ. ಸೊ ನಿಮಗೂ ಏನಾದರೂ ಈ ಥರ ಭಯ ಇದ್ದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಶೋ ಬಿಚ್ಚಬೇಕು ಮಾಮಿ. ಇದು
ಶೂ ಬಿಚ್ಚು ಬಾ ಮಾಮಿ ಗಂಟೆ ಹಾಕ್ಬಾ ಅದೆಲ್ಲ ಅಂಟುತ್ತಾ ಇತ್ತು ಹೌದಾ ಮಾಡು ಬಿಲ್ಸಂಗಿಲ್ಲ ಕಾಲ್ ಮೇಲೆ ಬಿದ್ದೋಗೋದು ಭಾರ ಅದು ಇಡ್ಕೊ ಭಾರ ನೀನು ಕಾಲ್ ಮೇಲೆ ಬಿದ್ದೋಗುತ್ತೆ ಇಡ್ಕೊ ಓಕೆ ಫ್ರೆಂಡ್ಸ್, ಸೊ ಅಲ್ಲಿ ನಾವೆಲ್ಲ ಪೂಜೆ ಮಾಡಾಯಿತು, ತುಂಬಾ ಚೆನ್ನಾಗಾಯಿತು. ಒಂದು ಖುಷಿ ಏನಪ್ಪ ಅಂತಂದರೆ ದೇವ್ರ ಮುಂದೆ ನಾವೇ ಒಂಥರ ಪೂಜೆ ಮಾಡೋದು ಒಂಥರ ತುಂಬಾ ಖುಷಿ ಅಂತ ನನಗೆ ಒಂಥರ ಫೀಲಿಂಗು ಫ್ರೆಂಡ್ಸ್. ತುಂಬಾ ನನಗೆ ಇಷ್ಟ ಆಗುತ್ತೆ ಆ ಥರ ಪೂಜೆ ಮಾಡೋಕ್ಕೆ. ಲೈಕ್ ನಾವು ಈಚೆ ಕೈ ಮುಗಿಯೋದು ಒಂದು, ಹಾಗೂ ನಾವೇ ಲೈಕ್ ದೇವ್ರ ಮುಂದೆ ಗಂಧದ ಕಡೆ ಬೆಳಗೋದು ಒಂದು ಬೇರೆ ಥರನೇ ಒಂದು ಇದು ಅನಿಸುತ್ತೆ. ಆ್ಯಂಡ್ ಇವಾಗ ಇದು 3ನೇ ದೇವಸ್ಥಾನ ಫ್ರೆಂಡ್ಸ್. ಸೊ ಇಲ್ಲಿಗೆ ನಾವು ಹಣ್ಕಾಯಿ ಎಲ್ಲ ಸಪ್ರೇಟಾಗಿ ತಂದಿದ್ವಿ. ಸೊ 3 ದೇವಸ್ಥಾನಕ್ಕೂ ಹೇಳಿದ್ನಲ್ಲ, 3 ದೇವಸ್ಥಾನಕ್ಕೂ ಸಪ್ರೇಟಾಗಿ ತರ್ತೀವಿ ಹಣ್ಕಾಯಿ ಎಲ್ಲ. ಆ್ಯಂಡ್ ಇಲ್ಲಿ ನಾನು ನೀಟಾಗಿ ಜೋಡಿಸ್ತಾ ಇದ್ದೀನಿ. ಲೈಕ್ ನೋಡ್ಕೊಂಡಿದ್ದೆ ಅತ್ತೆ ಯಾವ ಥರ ಜೋಡಿಸ್ತಾರೆ, ಏನೆಲ್ಲ ಮಡಗ್ತಾರೆ ಅಂತ ನೋಡ್ಕೊಂಡಿದ್ದೀನಿ. ಸೊ ಅದೇ ಥರ ನೀಟಾಗೆಲ್ಲ ಮಾಡ್ತಾ ಇದ್ದೀನಿ. ಅದನ್ನ ಬಿಚ್ಕೊಂಡು ಹಂಗೆ ಇಡು, ಅದನ್ನ ಬಿಚ್ಕೊಂಡು ಹಂಗೆ ಇಡು. ನೆಂದೋಗಲ್ವಾ ಕೊಟ್ಬಿಟ್ಟು ಅವರೇ ಅಲ್ಲ ಇಡ್ತೀನಿ ಇಲ್ಲ. ಎಲ್ಲ ಅಡಿಕೆ ಹಾಕು ನಿಲ್ಲಿಸ್ಬೇಡ ಮಾಮಿಗೆ. ಬೇಡ ನಿನಗೆ ಬೇಡ, ಮಾಮಿಗೆ ಎಲ್ಲ ಅಡಿಕೆ ಹಾಕು. 2 ನಿಂಬೆ ಇಟ್ಬಿಡಿ ಮಗ. ಇದಾಯ್ತಲ್ಲ 2 ಕೈ ಹುಡ್ಕ ಹಿಡಿಕೊ. ಅಷ್ಟು ಅಕ್ಷ ಜೇಜಿ ಮಾಡು, ಜೇಜಿ ಮಾಡು. ಸರಿ ಬಂದಾಗ ಎಣ್ಣೆ ತರಬೇಕು ದೇವಿ. ಒಂದು ಕವರ್ಗೆ ಹಾಕಿಕಪ್ಪ ಬೇಕಾ ಅಗಸ್ತ್ಯ ಬೈಲೆ ಅಗಸ್ತ್ಯ. ನೀನಾಗ ಏನು ಮಾಡ್ತೀಯಾ? ಅಲ್ಲ ಬಾಸ್, ನೀವಾಗ ಏನು ಮಾಡ್ತೀರಾ? ಬಾಸ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾವು ಕೊಟ್ಟಿದ್ದು ಹೂವು ಹಣ್ಣು ಎಲ್ಲ ಇಟ್ಟು ಇವಾಗ ಪೂಜೆ ಶುರು ಮಾಡ್ತಾರೆ. ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ಮೊದಲನೇ ಬಾರಿ ನಾವು ಲೈಕ್ ಫುಲ್ ಫ್ಯಾಮಿಲಿ ಕುಟುಂಬ ಸಮೇತ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಂಥರ ಖುಷಿ ಅಂತಲೇ ಹೇಳ್ಬೋದು, ದೇವ್ರ ಆಶೀರ್ವಾದ ಅಂತಲೂ ಹೇಳ್ಬೋದು. ಸೊ ಅದೇ ಬೇಡ್ಕೊಂಡೆ ಪ್ರತಿ ವರ್ಷವೂ ನಾವು ದೇವಸ್ಥಾನಕ್ಕೆ ಬಂದರೆ ಕುಟುಂಬ ಸಮೇತ ಹಿಂಗೆ ಆರೋಗ್ಯವಾಗಿ ಖುಷಿಯಾಗಿ ಬರಂಗೆ ಮಾಡಪ್ಪ, ಸರ್ವರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡಿದ್ದೀನಿ. ಹಾಗೂ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನೀವೇ ನಮ್ಮ ಒಂಥರ ದೇವ್ರು ಅಂತಲೂ ಹೇಳ್ಬೋದು. ಸೊ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನು ಕಂಪ್ಲೇಂಟ್ ನಿಂದು? ಇಲ್ಲ ಏನು ಕಂಪ್ಲೇಂಟ್ ನಿಂದು? ಬಾ ಅಗಸ್ತ್ಯ ಬಾ. ಸಾಕು ಬಾ ಅಮ್ಮ. ಅಗಸ್ತ್ಯ ಬಾ ಅಮ್ಮ, ಬಾ ಬಾ ಬಾ. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ 3 ದೇವಸ್ಥಾನದಲ್ಲೂ ದೇವ್ರ ದರ್ಶನ ಆಗಲಿ ಪೂಜೆ ಆಗಲಿ ತುಂಬಾ ಚೆನ್ನಾಗಾಯಿತು, ತುಂಬಾ ಖುಷಿ ಆಯಿತು. ಬಟ್ ತುಂಬ ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ, ನಮ್ಮ ಮನೆ ದೇವ್ರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಮೊದಲನೇ ದೇವಸ್ಥಾನ. ಸೊ ಅಲ್ಲಿ ದೇವ್ರು ಹೂವು ಕೂಡ ಕೊಟ್ಟರು. ಅದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಂಥರ ಸರ್ಪ್ರೈಸ್, ಒಂಥರ ಅದ್ಭುತ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಪೂಜೆ ಮಾಡ್ತಾ ಸಡನ್ನಾಗಿ ನಾವು ಏನು ಬೇಡ್ಕೊಂಡಿರ್ತೀವಿ, ನಾವು ಬೇಡ್ಕೊಳ್ಳೋಕ್ಕೂ ಆ ಹೂವು ಬೀಳೋದಕ್ಕೂ ಒಂದೇ ಆಯಿತು. ತುಂಬಾ ಖುಷಿ ಆಯಿತು. ಏನೋ ಒಂಥರ ನಂಬಿಕೆ, ಓಕೆ ಒಳ್ಳೇದಾಗಿ ಆಗುತ್ತೆ ಅಂತ ಒಂದು ಧೈರ್ಯ, ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಸೊ ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ಈ ಒಂದು ದೇವಸ್ಥಾನದ ಓವರಾಲ್ ವ್ಯೂ ತೋರಿಸ್ತಾ ಇದ್ದೀನಿ. ತುಂಬಾ ನೀಟಾಗಿ ಕ್ಲೀನಾಗಿ ಮಡಗಿದ್ರು. ತುಂಬ ಜನಗಳು ಸೇರ್ತಾರೆ ಬರ್ತಾರಂತೆ. ಬಟ್ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿ ಮಡಗಿದ್ದಾರೆ ಅಲ್ವಾ ದೇವಸ್ಥಾನ. ಸೊ ತುಂಬಾ ಖುಷಿ ಆಯಿತು. ಆ್ಯಂಡ್ ನೀವು ಕೂಡ ಒಮ್ಮೆ ಲೈಕ್ ಹೋಗಿ ದೇವಸ್ಥಾನಕ್ಕೆ, ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹೇಳಿದ್ನಲ್ಲ, ದಗ್ನಿಕೋಟೆ ಕೆಲ್ಮಂಗಲ ಅಂತ ದೇವಸ್ಥಾನ ಅಲ್ಲೇ ಇರೋದು.
ಫ್ರೆಂಡ್ಸ್, ಇವಾಗ ದೇವ್ರ ದರ್ಶನ ಆದಮೇಲೆ ಊಟಕ್ಕೆ ಅಂತ ಬಂದಿದ್ದೀವಿ. ಸೊ ತುಂಬ ಜನ ಕೇಳ್ತೀರಾ, ನೀವು ಆಚೆ ಹೋದಾಗ ಮಕ್ಳಿಗೆ ಏನು ತಿನ್ನಿಸ್ತೀರಾ, ಏನು ಮಾಡ್ತೀರಾ ಅಂತ. ಸೊ ಲಡ್ಡುಗೆ ಬಂದು ನಾನು ಈ ಥರ ಹಾಲು ಮತ್ತು ಇಡ್ಲಿ ಮಿಕ್ಸ್ ಮಾಡಿಬಿಟ್ಟು ಹೋಟ್ಲಲ್ಲಿ ತಗೋತೀನಿ. ಬಿಸಿ ಬಿಸಿ ಇರಬೇಕು, ಎರಡೂ ಚೆನ್ನಾಗಿರುತ್ತೆ. ಮತ್ತು ಹಾಲಿಗೆ ಸಕ್ಕರೆ ಹಾಕಲ್ಲ, ಪ್ಲೇನ್ ಹಾಲು ತಗೊಳ್ಳೋದು. ಅಥವಾ ನೀವು ದೋಸೆ ಜೊತೆ ಕೂಡ ಟ್ರೈ ಮಾಡ್ಬೋದು, ಹಾಲು ದೋಸೆ, ಹಾಲು ಇಡ್ಲಿ ಈ ಥರ. ಕೆಲವೊಬ್ಬರು ಚಪಾತಿ ತಗೋತಾರೆ, ಹಾಲು ಚಪಾತಿ. ಬಟ್ ನಾನು ಲಡ್ಡುಗೆ ನಾನು ಚಪಾತಿ ಕೊಟ್ಟಿಲ್ಲ ಫ್ರೆಂಡ್ಸ್. ಸೊ ಈ ಥರ. ಸೊ ತುಂಬ ಜನ ಕೇಳ್ತೀರಾ ಮನೆಯಿಂದ ಪ್ಯಾಕ್ ಮಾಡ್ಬೋದಲ್ವಾ ಅಂತ. ಸೊ ಮನೆಯಿಂದ ಪ್ಯಾಕ್ ಮಾಡ್ಬೋದು, ಒಂದು 2 hours 1 hour ತಿನ್ನಿಸ್ತೀವಿ ಅಂತಂದರೆ ಓಕೆ. ಬಟ್ 3-4 hours ಮೇಲೆ ಅಂತ ಅಂದರೆ ಒಂಥರ ತಣ್ಣಗಾಗುತ್ತೆ ಹಾಗೂ ಫ್ರೆಶ್ ಇರಲ್ಲ. ಮಕ್ಕಳಿಗೆ ಆದಷ್ಟು ಒಂದು 1 hour ಅಥವಾ 2 hour ಅಲ್ಲಿರೋ ಪ್ಯಾಕ್ ಐಟಮ್ಸೇ ತಿನ್ನಿಸ್ವಿ, ಆದಷ್ಟು ಫ್ರೆಶ್ಶೇ ತಿನ್ನಿಸಿ ಅಂತ ನನ್ನ ಒಂದು ಸಜೆಷನು. ಡ್ರ್ಯಾಗನ್ ಬಂದ್ಬಿಡ್ತಲ್ಲಮ್ಮ. ಓಕೆ ಫ್ರೆಂಡ್ಸ್, ಸೊ ತುಂಬ ಚೆನ್ನಾಗಿತ್ತು ದಿನ ಅಂತಲೇ ಹೇಳ್ಬೋದು. ದೇವ್ರ ದರ್ಶನ, ದೇವ್ರ ಹೂ ಕೊಡೋದಾಗಲಿ, ಮತ್ತು ನಾವು ಫುಡ್ ಇಡೀ ಫ್ಯಾಮಿಲಿ ಫಸ್ಟ್ ಟೈಮ್ ಈ ಥರ ಆಚೆ ಈ ಥರ ಲಂಚ್ಗೆ ಊಟಕ್ಕೆಲ್ಲ ಬಂದಿದ್ದು ಒಂಥರ ಚೆನ್ನಾಗಿತ್ತು. ತುಂಬಾ ಮುಂದಕ್ಕೆ ತುಂಬ ನೆನೆಸ್ಕೊಂಡು ಒಂಥರ ಖುಷಿಯಾಗುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ನನಗೆ ತುಂಬ ಕ್ಲಿಪ್ಪಿಂಗ್ಸ್ ಇತ್ತು ಆ್ಯಡ್ ಮಾಡೋಕ್ಕೆ. ಬಟ್ ಏನಪ್ಪ ಅಂತಂದರೆ ಅದು ಸ್ವಲ್ಪ ಪರ್ಸ್ನಲ್ ಟೈಮು ಇತ್ತು. ಹಾಗೂ ಲೈಕ್ ನನ್ನ ಫ್ಯಾಮಿಲಿ, ನಮ್ಮ ಅಣ್ಣ ಅಕ್ಕ ಎಲ್ಲ ಆಗಲಿ ಅವ್ರು ಕಂಫರ್ಟೇಬಲ್ ಇಲ್ಲ ಅಲ್ವಾ ಕ್ಯಾಮ್ರಾದಲ್ಲಿ ಬರೋಕ್ಕೆ. ಸೊ ನನಗೂ ಈ ಥರ ಫೋರ್ಸ್ ಮಾಡೋಕ್ಕೆ ಆ ಥರ ಇಷ್ಟ ಇಲ್ಲ. ಬಿಕಾಸ್ ಅವರ ಪ್ರೈವಸಿ ಕೂಡ ನಾವು ರೆಸ್ಪೆಕ್ಟ್ ಕೊಡಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಆ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿಲ್ಲ. ತುಂಬ ಜನ ಕೇಳ್ತಾ ಇದ್ರಿ, ಹಾಕಿ ಮಗು ಫೋಟೋಸ್ ಹಾಕಿ ತೋರಿಸಿ ನಮಗೆ ಪಾಪು ಹೇಗಿದ್ದಾಳೆ ಅಂತ. ಆ ಥರ ಸಾರಿ, ಬಟ್ ಅವೆಲ್ಲ ನಾನು ತೋರ್ಸೋಕ್ಕಾಗಲ್ಲ, ಪ್ರೈವಸಿ ಇಶ್ಯೂಯಿಂದ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾ ಅಷ್ಟೇ. ಓಕೆನಾ. ಸೊ ಪ್ಲೀಸ್ ಮತ್ತೆ ನನಗೆ ಯಾರು ಕಾಮೆಂಟ್ ಮಾಡಬೇಡಿ ಅದ್ರ ಬಗ್ಗೆ. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಏನೆಲ್ಲ ಮಾಡ್ಬೋದು ಅಷ್ಟು ನಾನು ಮಾಡಬಲ್ಲೆ ಫ್ರೆಂಡ್ಸ್, ಇನ್ನೂ ಮಾಡೋಕ್ಕೆ ಆಗಲ್ಲ. ಬಟ್ ಆದಷ್ಟು ಬೇರೆ ಬೇರೆ ಕಾಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ನಾನು ಹಾಗೂ ಅರುಣ್ ಇಬ್ಬರು ಸೇರಿಕೊಂಡು. ಸೊ ಯಾವ ಥರ ಕಾಂಟೆಂಟ್ ಬೇಕು, ಯಾವ ಚಾಲೆಂಜು, ಫನ್ನು, ಗೇಮ್ಸು ಯಾವ ಥರ ಬೇಕು ಅಂತ ಕೂಡ ಕಾಮೆಂಟ್ ಮಾಡಿ. ತುಂಬ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಟ್ ಏನಪ್ಪ ಅಂತಂದರೆ ಇಲ್ಲ ಮಗು ಲಡ್ಡುಮ್ಮ ಕೈ ಬಿಡಲ್ಲ, ಇಲ್ಲ ಅಂತ ಅಂದರೆ ಅರುಣ್ಗೆ ಮೀಟಿಂಗು ಅದು ಇದು ಅಂತ ಟೈಮ್ ಸಿಗದೆ ವೀಕೆಂಡು. ಇವಾಗ ನಾವೆಲ್ಲ ಇದ್ದೀವಿ ಅಂತ. ಸೊ ವೀಕೆಂಡ್ ಎಲ್ಲೋ ಅಲ್ಲೂ ಹೋಗಬೇಕು, ಇಲ್ಲಿ ಹೋಗಬೇಕು, ಅದೇ ಥರ ಬ್ಯುಸಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರನೇ ಜಾಸ್ತಿನೂ ನಾನು ಬೇರೆ ಥರ ಕಾಂಟೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ಬಟ್ ಆದಷ್ಟು ಬೇಗ ಕೊಡ್ತೀನಿ ಅಂತಲೇ ಹೇಳ್ತೀನಿ. ಸೊ ನೀವು ಸಹ ನನಗೆ ಐಡಿಯಾ ಕೊಡಿ, ಯಾವ ಥರ ಕೊಡಬೇಕು, ಯಾವ ಥರ ಇಷ್ಟ ನಿಮಗೆ ಅಂತ. ಓಕೆನಾ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವಾಗ ಫೈನಲಿ ಮನೆಗೆ ಬಂದ್ವಿ. ಸೊ ಬೆಳಗ್ಗೆ ಹೊರಟಿದ್ದು ಇವಾಗ ಮನೆಗೆ ಬರ್ತಾ ಇದ್ದೀವಿ. ತುಂಬಾ ಚೆನ್ನಾಗಾಯಿತು ದರ್ಶನ. ದ ಬೆಸ್ಟ್ ಪಾರ್ಟ್ ಆಫ್ ಮೈ ಡೇ ಏನಪ್ಪ ಅಂದರೆ ಫ್ರೆಂಡ್ಸ್, ಬೆಳಗ್ಗೆ ನಾನು ಮನೇಲಿ ಪೂಜೆ ಮಾಡಬೇಕಾದ್ರು ದೇವ್ರ ಹೂ ಕೊಡ್ತು. ಆ್ಯಂಡ್ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಂದರೆ ಮನೆ ದೇವ್ರಿಗೆ ಹೋಗಿದ್ವಲ್ಲ. ಸೊ ಅಲ್ಲಿ ಕೂಡ ದೇವ್ರ ಹೂವು ಕೊಡ್ತು. ತುಂಬ ಖುಷಿ ಆಯಿತು. ಅಷ್ಟೇ ತುಂಬಾ ಸಿಂಪಲ್ ಆಗಿ ಶಾರ್ಟ್ ಆಗಿ ವ್ಲಾಗ್ನ ಮಾಡಿರೋದು. ಸೊ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಷ್ಟೇ, ಎಲ್ರಿಗೂ ಒಳ್ಳೇದಾಗಿ. ಗೊಣ್ಣೆ ಹೊರಿಸ್ತಾ ಇದ್ದೀರಾ? ಲಕ್ಷ್ಮಮ್ಮ ಲಡ್ಡು ಹೆಂಗ ಮಾಡೋದು ತೋರಿಸ್ತೀನಿ. ಪಾಪ ಈಗ ಯಾವ ಹಿಂಗೆ 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 ಅಂತ ಇರ್ತಾರೆ, ಹಿಂಗೆ ಅಂತ ಇರ್ತಾರೆ. ಹಾ ಪಾಪ ಮಗು ನೋವಾಗಲ್ವಾ? ಅಲ್ಲಮ್ಮ ಮಗೆ ಉಮ್ಮ ಕೊಡು, ಅಮ್ಮಂಗೆ ಉಮ್ಮ ಕೊಡು. ಉಮ್ಮ ಕೊಡು, ಉಮ್ಮ. ಬರೇ ಸೌಂಡ್ ಮಾಡೋದು ನೀನ್ ಕೊಟ್ಟಿಲ್ಲ. ಓಕೆ ಫ್ರೆಂಡ್ಸ್, ಅರುಣ್ ಅವ್ರು ಹೇಗಿತ್ತು? ಚೆನ್ನಾಗಿತ್ತು ಇವತ್ತು. ಏನ್ ಚೆನ್ನಾಗಿತ್ತು? ಥ್ರೂ ದ ಟ್ರಿಪ್ ಅಲ್ಲ, ಲಕ್ಷ್ಮಮ್ಮ ನಿದ್ದೆ ಮಾಡ್ತಾ ಇದ್ರು. 1 ಸೆಕೆಂಡ್ ನಾನು ನೆಮ್ಮದಿಯ ಕಾರ್ ಓಡಿಸ್ಕೊಂಡು ನೆಮ್ಮದಿಯಾಗಿ ಬಂದೆ. ನನ್ ಮಗ ನಿನ್ ಟ್ರಿಪ್ ಹೆಂಗಿತ್ತ ಮಗ್ನೆ? ಚೆನ್ನಾಗಿತ್ತಾ? ಲಡ್ಡು ಚೆನ್ನಾಗಿತ್ತು. ಜಗ್ಗಣಕ